ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ಮಗ ಅಂತ ಹೇಳಿದಂಥ ಮದನ್ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾದರೂ ವಿಜಯಾಂಬಿಕಾ ಆಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ಮದನ್ನ ಅಮ್ಮ ಯಾರು ಅನ್ನೋದನ್ನು ಹುಡುಕೋದಕ್ಕೆ ಪತ್ತೆ ಹಚ್ತಾರೆ, ಅಪ್ಪ ಅಮ್ಮ ಯಾರು ಅನ್ನೋದನ್ನು ಹುಡುಕೋದಕ್ಕೆ ಪತ್ತೆ ಹಚ್ತಾರೆ. ಯಾಕಂದ್ರೆ ಇಲ್ಲಿ ಮದನ್ಗೆ ಮಗು ಆಗ್ತಿದ್ದಾಗೆ ಅಪ್ಪನ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಸತ್ತೆ. ಹಾಗಾಗಿ ಅಪ್ಪನ ಬಗ್ಗೆ ವಿಚಾರವನ್ನ ತಿಳಿದುಕೊಳ್ಳೋ ಸಲುವಾಗಿ ಆತ ವಿಜಯಾಂಬಿಕಾ ಹತ್ರ ಹೋಗಿ ಪ್ರಶ್ನೆ ಮಾಡ್ತಾರೆ. ಆ ಒಂದು ಪ್ರಶ್ನೆಗೆ ನಿಜಕ್ಕೂ ಕೂಡ ವಿಜಯಾಂಬಿಕಾ ತತ್ತರಿಸಿ ಹೋಗ್ತಾರೆ. ಆ ಒಂದು ವಿಷಯವನ್ನ ಎತ್ತೋದೇ ಇಲ್ಲ. ತದನಂತರ ಇಲ್ಲಿ ವೀರು ಅವರ ಬಳಿಗೆ ಹೋಗಿ ಮದನ್ ತನ್ನ ತಂದೆ ಬಗ್ಗೆ ವಿಚಾರ ಮಾಡಿದಾಗ, ನಿನಗೆ ಯಾರ ಹತ್ರ ಇದನ್ನ ಕೇಳಬೇಕು, ಅವ್ರ ಹತ್ರ ಕೇಳಿದ್ರೆ ಉತ್ತರ ಸಿಗತ್ತೆ, ಅದನ್ನ ಬಿಟ್ಟು ನನ್ನ ಹತ್ರ ಕೇಳಿದ್ರೆ ಉತ್ತರ ಸಿಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ವಿಜಯಾಂಬಿಕಾ ಎಂದು ಕೂಡ ತನ್ನ ಗಂಡನ ಬಗ್ಗೆ ವೀರು ಅವ್ರ ಹತ್ರ ಮಾತಾಡಿಲ್ಲ. ಜಸ್ಟ್ ಮಗುನ ಕರ್ಕೊಂಡು ಇವರ ಮನೆಗೆ ಬಂದಿದ್ದಷ್ಟೇ. ಅದನ್ನ ಬಿಟ್ಟು ಏನೂ ಕೂಡ ವೀರು ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅವರು ಅವರ ತಂದೆಯ ಬಗ್ಗೆ ಹೇಳೋದಕ್ಕೆ ಮುಂದಾಗೋದಿಲ್ಲ. ಇತ್ತ ಕಡೆ ಅಮ್ಮ ಹೇಳುವುದಿಲ್ಲ ಅಂತ ಆಲ್ರೆಡಿ ಮದನ್ಗೆ ಗೊತ್ತಿರತ್ತೆ. ಅದೇ ಕಾರಣಕ್ಕೆ ಮದನ್ನ ಕಬೋರ್ಡ್ ಅಲ್ಲಿ ಏನಾದ್ರೂ ಅಪ್ಪನ ಬಗ್ಗೆ ಸುಳ್ಳು ಸಿಗ್ಬೋದಾ ಅಂತ ಹೇಳಿ ಓಪನ್ ಮಾಡಿದಾಗ ಅಲ್ಲಿ ಒಂದು ಫೋಟೋ ಸಿಗತ್ತೆ. ಫೋಟೋ ಸಿಕ್ಕಂತಹ ವ್ಯಕ್ತಿನೇ ತನ್ನ ತಂದೆ ಅಂತ ಹೇಳಿ ಮದನ್ ಭಾವಿಸ್ಬಿಡ್ತಾರೆ. ಅದೇ ಒಂದು ಕಾರಣಕ್ಕೋಸ್ಕರ ಆತನ ಬಳಿಗೆ ಹೋಗ್ತಾರೆ, ಹುಡುಕ್ತಾರೆ. ಕೊನೆಗೂ ಆ ವ್ಯಕ್ತಿ ಸಿಗ್ತಾರೆ. ನಿಜಕ್ಕೂ ಆ ವ್ಯಕ್ತಿ ಆಲ್ರೆಡಿ ಫುಟ್ಪಾತ್ ಅಲ್ಲಿ ಮಲ್ಕೊಂಡಿದ್ದಾರೆ. ಏನಪ್ಪಾ ಇದು, ಹಾಗಿದ್ರೆ ಆ ವ್ಯಕ್ತಿ ಆಸ್ತಿಯನ್ನ ಕೂಡ ಕಿತ್ಕೊಂಡು ಫುಟ್ಪಾತ್ ಮಾಡ್ಬಿಟ್ಟಿದ್ದಾರೆ ವಿಜಯಾಂಬಿಕಾ ಖಂಡಿತ ಗೊತ್ತಿಲ್ಲ. ಇದರ ನಡುವೆ ಅಪ್ಪ ಅಂತ ಹೇಳಿ ಹೋದಾಗ ವ್ಯಕ್ತಿ ಹೇಳೋದು ಒಂದೇ ಮಾತು, ನನಗೆ ಮದುವೆನೇ ಆಗಿಲ್ಲ, ಮಗ ಎಲ್ಲಿಂದ ಬರ್ತಾನೆ ಅಂತ. ಆದ್ರೆ ಆ ಮಾತನ್ನು ಕೇಳಿದಂತ ಮದನ್ಗೆ ಅನ್ಸುತ್ತೆ, ಈತ ತನ್ನ ಖಂಡಿತವಾಗ್ಲೂ ತನ್ನ ತಂದೆನೇ, ಆದ್ರೆ ಸುಳ್ಳು ಹೇಳ್ತಿದ್ದಾನೆ ಈ ವ್ಯಕ್ತಿ ಅಂತ. ನನ್ನ ಅಮ್ಮ ಎಷ್ಟು ಕಷ್ಟಪಟ್ಟಿರ್ಬೋದು ಈ ವ್ಯಕ್ತಿಯಿಂದ, ಮಗನ ಹತ್ರನೇ ಮಗ ಅಲ್ಲ ಅಂತ ಹೇಳ್ಬಿಟ್ನಲ್ಲ ಈ ಮನುಷ್ಯ ಅಂತ ಹೇಳಿ ತುಂಬಾನೇ ಆಘಾತಕ್ಕೊಳಗಾಗ್ತಾರೆ ಮದನ್. ಇದ್ರ ಜೊತೆಗೆ ಇಲ್ಲಿ ತನ್ನ ಅಮ್ಮ ವಿಜಯಾಂಬಿಕಾ ಇಷ್ಟು ಸಂಕಟ ಅನುಭವಿಸಿರ್ತಕ್ಕಂಥ ವಿಜಯಾಂಬಿಕಾ ಇನ್ನು ಮುಂದೆ ಚೆನ್ನಾಗಿರ್ಬೇಕು, ಆಕೆ ಆಸೆಯನ್ನ ಪೂರೈಸಬೇಕು, ನನ್ನ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಇನ್ನು ಮುಂದೆ ನಾನು ಅಂತ ಮದನ್ ಭಾವಿಸ್ತಾರೆ. ತನ್ನ ಅಮ್ಮನ ಆಸೆ ಮೊದಲನೇ ಮಹಿಳಾ CM ಆಗ್ತಕ್ಕಂಥದ್ದು. ಆ ಆಸೆಯನ್ನ ಈಡೇರಿಸಬೇಕು ಅಂತ ಹೇಳಿ ಅಮ್ಮನ ಬಲಕೈಯಾಗಿ ನಿಂತ್ಕೋತಾರೆ ಇಲ್ಲಿ ಮದನ್ ಅಂತಾನೆ ಹೇಳ್ಬಹುದು. ಇದರ ನಡುವೆ ಇಲ್ಲಿ ಮದನ್ ಸಾವಿತ್ರಿ ಮತ್ತೆ ಮಗುವನ್ನ ಈಗ ತುಂಬಾ ಪ್ರೀತಿ ಮಾಡ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅವರೇ ತನ್ನ ಪ್ರಪಂಚ ಅನ್ನೋಷ್ಟ್ರ ಮಟ್ಟಿಗೆ ಅವರು ಪ್ರೀತಿ ಮಾಡ್ತಿದ್ದಾರೆ. ಇಲ್ಲಿ ಸಾವಿತ್ರಿಗೆ ಒಂದು ಆಸೆ ಇರುತ್ತೆ, ತನ್ನ ಮಗುವಿಗೆ ಅಣ್ಣ ಅತ್ತಿಗೆನೆ ನಾಮಕರಣ ಮಾಡಬೇಕು ಅಂತ. ಅಣ್ಣ ಅತ್ತಿಗೆ ಬೇರೆ ಯಾರು ಅಲ್ಲ, ಸುಬ್ಬು ಮತ್ತೆ ಶ್ರಾವಣಿನ. ಈ ಒಂದು ಆಸೆಯನ್ನ ಗಂಡನ ಹತ್ರ ಹೇಳ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಮದನ್ ತನ್ನ ಹೆಂಡತಿಯ ಆಸೆಗೆ ನಿಜಕ್ಕೂ ಕೂಡ ರಿಯಾಕ್ಟ್ ಮಾಡ್ತಾರೆ. ಆಸೆಯನ್ನ ಪೂರೈಸ್ತೀನಿ ಅಂತ ಪ್ರಾಮಿಸ್ ಅನ್ನ ಕೂಡ ಮಾಡ್ತಾರೆ. ಅದೇ ರೀತಿಯಲ್ಲಿ ಶ್ರಾವಣಿ ಸುಬ್ಬು ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಮಗುವಿನ ನಾಮಕರಣವನ್ನ ಅವರೇ ಮಾಡಬೇಕು ಅನ್ನೋದನ್ನ ಒಪ್ಪಿಸ್ತಾರೆ ಕೂಡ. ಯಾವಾಗ್ಲೂ ಶ್ರಾವಣಿ ಸುಬ್ಬು ನಿಜಕ್ಕೂ ದೇವತಾ ಮನುಷ್ಯರು, ಏನೇ ತಪ್ಪು ಮಾಡಿದ್ರು ಕೂಡ ಕ್ಷಮಿಸ್ತಕ್ಕಂಥ ಮಹಾನುಭಾವಿಗಳು. ಅಂಥದ್ರಲ್ಲಿ ಮದನ್ ಕೇಳ್ತಕ್ಕಂಥ ಈ ರಿಕ್ವೆಸ್ಟ್ ಅನ್ನ ಮನ್ಸೋದಿಲ್ವಾ, ಖಂಡಿತವಾಗ್ಲೂ ಮನ್ನಿಸ್ತಾರೆ. ಅವರ ಮನೆಯಲ್ಲೇ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಮಾಡ್ಲಾಗತ್ತೆ. ಇಲ್ಲಿ ವಿಜಯಾಂಬಿಕಾ ಜೊತೆ ಹೋಗ್ಬೇಕಾಗಿರೋ ಮದನ್ ಸುಳ್ಳು ಹೇಳಿ ಸಾವಿತ್ರಿ ಮಗುವನ್ನ ಶ್ರಾವಣಿ ಮನೆಗೆ ಕರ್ಕೊಂಡು ಬಂದು ನಾಮಕರಣವನ್ನ ಕೂಡ ಮಾಡಿಸ್ತಾರೆ. ಆ ನಂತರ ಇಲ್ಲಿ ಶ್ರಾವಣಿ ಗೊತ್ತಾಗತ್ತೆ ಮದನ್ಗೆ ಅಪ್ಪನ ಬಗ್ಗೆ ತಿಳ್ಕೊಳ್ಳೋ ಆಸೆ ಇದೆ ಅನ್ನೋದು. ಹಾಗಾಗಿ ವಿಜಯಾಂಬಿಕಾ ಹೇಳುವುದಿಲ್ಲ, ಪಾಪ ಮದನ್ಗೆ ಮೋಸ ಆಗೋದು ಬೇಡ, ಅವ್ರ ತಂದೆ ಬಗ್ಗೆ ನಾವೇ ತಿಳ್ಕೊಳ್ಳೋಣ ಅಂತ ಹೇಳಿ ಮುಂದಾಗ್ತಾರೆ. ಇಲ್ಲಿ ಸುಬ್ಬು ಮತ್ತೆ ಪದ್ಮನಾಭ ಅವರು ಇಬ್ರು ಕೂಡ ಅವರ ತಂದೆಯನ್ನ ಹುಡುಕ್ತಾ ಒಂದು ದೊಡ್ಡದೊಂದು ಸತ್ಯವನ್ನ ಶೋಧಿಸ್ಬಿಡ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಒಂದು ಸತ್ಯ ಅಡ್ಕೊಂಡು ಕೂತಿದೆ ಅಲ್ಲಿ ಅಂತ ಒಂದು ಮಹಾನ್ ರಹಸ್ಯನೇ ಹೊರ ಬಿದ್ದುಬಿಡುತ್ತೆ. ನಿಜಕ್ಕೂ ಅದು ಎಲ್ರಿಗೂ ಆಘಾತವನ್ನು ಉಂಟು ಮಾಡುತ್ತೆ. ಯಾಕಂದ್ರೆ ತಂದೆಯನ್ನ ಹುಡುಕೊಂಡು ಹೋದಂತ ಸುಬ್ಬುಗೆ ಸಿಗ್ತಕ್ಕಂಥದ್ದು ವಿಜಯಾಂಬಿಕಾನೇ ಅವ್ರ ಅಮ್ಮ ಅಲ್ಲ ಅಂತಕ್ಕಂಥ ಒಂದು ಸತ್ಯ. ಆ ಒಂದು ಸತ್ಯವನ್ನ ಶ್ರಾವಣಿಗೆ ಹೇಳಿದಾಗ ನಿಜಕ್ಕೂ ಎಲ್ಲರೂ ಕೂಡ ಆಘಾತಕ್ಕೊಳಗಾಗ್ತಾರ. ಈ ಒಂದು ವಿಷಯವನ್ನ ಮದನ್ಗೆ ತಿಳಿಸ್ಬೇಕು ಅಂತ ಹೇಳಿ ಶ್ರಾವಣಿ ಯೋಚನೆ ಮಾಡಿದೆ. ಮದನ್ನನ್ನ ತಮ್ಮ ಮನೆಗೆ ಕರೆಸಿದ್ದ. ನೀನು ಯಾರನ್ನ ಜೀವ ಪ್ರಾಣ ಅವ್ರಿಗೋಸ್ಕರ ನನ್ನ ಬದುಕು ಅಂತ ಸ್ಯಾಕ್ರಿಫೈಸ್ ಮಾಡ್ತಿದ್ಯೋ ಆಕೆ ನಿನ್ನ ಹೆತ್ತ ತಾಯಿ ಅಲ್ಲ ವಿಜಯಾಂಬಿಕಾ ಅಂತ ಹೇಳ್ತಾರೆ. ಮಾತನ್ನ ನಂಬೋದಿಲ್ಲ ಮೊದಲಲ್ಲಿ ಮದನ್. ನೀವು ನನ್ನನ್ನು ಅಮ್ಮನಿಂದ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲೆಕ್ಷನ್ ದೃಷ್ಟಿಯಿಂದ ಈ ರೀತಿ ಮಾಡ್ತಿದ್ರೆ ಆಕೆ ನನ್ನ ತಾಯಿನೇ, ನನ್ನ ತಾಯಿ ಅಲ್ಲ ಅಂದರೆ ನಾನು ನಂಬುವುದಿಲ್ಲ ಅಂತ ಹೇಳಿ ಬೈದು ಶ್ರಾವಣಿಗೆ ಹೊರಟು ಬಿಡ್ತಾರೆ.
ಆದ್ರೆ ಶ್ರಾವಣಿಗೇನು ಬೈದು ಹೋದ್ರು, ಬಟ್ ಅದೇ ಇನ್ನು ತಲೆಯಲ್ಲಿ ಗುನ್ಗುನಿಸ್ತದ. ಅಮ್ಮನ ಮಡಿಲಲ್ಲಿ ಮಲ್ಕೋಬೇಕು ಅನ್ನುವ ಆಸೆಯಾಗಿ ವಿಜಯಾಂಬಿಕಾ ಮಡಿಲಲ್ಲಿ ಹೋಗಿ ಮಲ್ಕೋತಾರೆ. ಬಟ್ ವಿಜಯಾಂಬಿಕಾ ಎದೆಲು ನಂಗೆ ಇರಿಟೇಟ್ ಆಗತ್ತೆ ಅಂತ ಹೇಳ್ತಾರೆ. ಇದು ನಿಜಕ್ಕೂ ಮದನ್ ಮನ್ಸಿಗೆ ಖಾಸಿ ಆಗತ್ತೆ. ಹಾಗಾಗಿ ಸಾವಿತ್ರಿ ಹತ್ರ ಹೋಗಿದ್ದೆ, ತಾಯಿ ಎಂತಾದ್ರೂ ಮಡಿಲಲ್ಲಿ ಮಲ್ಕೊಂಡ್ರೆ ಬೈತಾರ, ಅವ್ರಿಗೆ ಇರಿಟೇಟ್ ಆಗತ್ತಾ ಅನ್ನೋ ಒಂದು ಪ್ರಶ್ನೆಯನ್ನ ಹಾಕಿದಾಗ ಖಂಡಿತ ಯಾವುದೇ ತಾಯಿಗೂ ಕೂಡ ಇರಿಟೇಟ್ ಆಗುವುದಿಲ್ಲ, ಖಂಡಿತ ಆಕೆಗೆ ಖುಷಿ ಆಗತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಅಮ್ಮ ಇರಿಟೇಟ್ ಮಾಡ್ಕೊಂಡ್ರಲ್ಲ, ಎಲೆಕ್ಷನ್ ಡ್ಯೂಟಿಯಿಂದಾಗಿ ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ ಆಗಿರ್ಬೋದು, ಅವ್ರು ಫ್ರಸ್ಟ್ರೇಟ್ ಆಗಿರ್ಬೋದು, ಆ ಪ್ರೆಷರಲ್ಲಿ ಹ್ಯಾಂಡಲ್ ಮಾಡ್ಲಿಕ್ಕಾಗದೆ ಆ ರೀತಿ ಅವ್ರಿಗೆ ಇರಿಟೇಟ್ ಆಗಿರ್ಬೋದು ಅಂತ ಮದನ್ನೇ ಅನ್ಕೋತಾರ. ಆದರೆ ಶ್ರಾವಣಿಯ ಮಾತುಗಳು ಪದೇ ಪದೇ ಗುಣಗುಣಿಸ್ತಾ ಇರಬೇಕಾದ್ರೆ ಇಲ್ಲಿ ಮದನ್ನ ಇಲ್ಲ ಶ್ರಾವಣಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಆಕೆ ಅನ್ಕೊಂಡಿರುವುದು ಸುಳ್ಳು ಅನ್ನೋದನ್ನ ನಾನು ಸಾಬೀತುಪಡಿಸ್ಬೇಕು, ವಿಜಯಾಂಬಿಕಾರೆ ತನ್ನ ತಾಯಿ ಅನ್ನೋದನ್ನ ಸಾಬೀತುಪಡಿಸ್ಬೇಕು ಅಂತ ಹೇಳಿ DNA ಟೆಸ್ಟ್ ಮಾಡಿಸೋಣ ಅಂತ ಹೇಳಿ ಮುಂದಾಗ್ತಾರೆ. DNA ಟೆಸ್ಟನ್ನು ಮಾಡಿಸ್ಲಿಕ್ಕೆ ಅಂತ ಹೇಳಿ ವಿಜಯಾಂಬಿಕಾ ತಲೆ ಕೂದಲನ್ನು ಸಂಗ್ರಹಿಸ್ತಾರೆ. ಅದನ್ನು ತಗೊಂಡು ಹೋಗಿ ಲ್ಯಾಬ್ಗೆ ಕೊಟ್ಟು DNA ಟೆಸ್ಟ್ನ ಮಾಡಿಸ್ತಾರೆ. ಫೈನಲಿ DNA ಟೆಸ್ಟ್ ರಿಪೋರ್ಟ್ ಬರುತ್ತೆ. ಖಂಡಿತವಾಗ್ಲೂ ವಿಜಯಾಂಬಿಕಾನೇ ನನ್ನಮ್ಮ ಅನ್ನೋದು 100% ಮದನ್ ಅನ್ಕೊಂಡಿದ್ರು. ಬಟ್ ಯಾವಾಗ ಟೆಸ್ಟ್ ರಿಪೋರ್ಟ್ ಬರುತ್ತೋ ನಿಜವಾಗ್ಲೂ ಇಲ್ಲಿ ಮದನ್ ಕುಸಿದು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ವಿಜಯಾಂಬಿಕಾ ಆತನ ಬಯೋಲಾಜಿಕಲ್ ಮದರ್ ಅಲ್ಲ ಅನ್ನೋದು ಸಾಬೀತಾಗಿದೆ. ಫೈನಲಿ ವಿಜಯಾಂಬಿಕಾ ಆತನ ಎತ್ತ ತಾಯಿ ಅಲ್ಲ. ಒಂದು DNA ಇಲ್ಲಿ ಮದನ್ಗೆ ಮ್ಯಾಚ್ ಆಗ್ತಾ ಇಲ್ಲ. ಫೈನಲಿ ಆ ಒಂದು ಟೆಸ್ಟ್ ರಿಪೋರ್ಟ್ ಬರ್ತಿದ್ದಾಗೆ ನಿಜಕ್ಕೂ ಕುಡಿತಾರೆ, ಕುಸ್ತು ಹೋಗ್ತಾರೆ. ಶ್ರಾವಣಿ ಮನೆಗೆ ನುಗ್ತಾರೆ. ಇಲ್ಲಿ ಶ್ರಾವಣಿ ಸುಬ್ಬು ಇಬ್ರು ಇರ್ತಾರೆ. ನೀವು ಹೇಳ್ದಾಗ ವಿಜಯಾಂಬಿಕಾ ನನ್ನಮ್ಮ ಅಲ್ಲ, ಆದರೆ ನಿಜಕ್ಕೂ ನನ್ನಮ್ಮ ಅಂತ ಅನ್ಕೊಂಡಿದ್ದೆ. ಆದರೆ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಬಂತು, DNA ಟೆಸ್ಟ್ ರಿಪೋರ್ಟ್ ನನ್ನ ತಾಯಿ ಅಲ್ಲ ಅಂತ ಬಂದಿದೆ. ನಿಜಕ್ಕೂ ನಿಮಗೆ ನನ್ನಮ್ಮ ಅಲ್ಲ ಅನ್ನೋ ವಿಷಯ ಗೊತ್ತಿತ್ತು ಅಂತ ಹೇಳಿದ್ಮೇಲೆ ನನ್ನಮ್ಮ ಯಾರು ಅನ್ನೋ ವಿಷಯ ಕೂಡ ನಿಮಗೆ ಗೊತ್ತಿರುತ್ತಲ್ವ. ದಯವಿಟ್ಟು ನನ್ನಮ್ಮ ಯಾರು ಅನ್ನೋದನ್ನ ನನಗೆ ಹುಡುಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಈ ಕಡೆ ಶ್ರಾವಣಿ ಕೂಡ ಹೌದು ಮದನಮ್ಮ ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ. ಗತಾಯ ಏನಾದ್ರೂ ಮಾಡಿ ಪತ್ತೆ ಹಚ್ಚಲೇಬೇಕು ಅಂತ ಅನ್ಕೊಂಡಿದ್ದೆ. ಪೊಲೀಸ್ ಅವರ ಸಹಾಯ, ಎಲ್ಲರ ಸಹಾಯ ತಗೊಂಡಿದ್ದೆ. ಕೊನೆಗೂ ಕೂಡ ಇಲ್ಲಿ ವಿಜಯಾಂಬಿಕಾ ಮಗ ಅಂತ ಹೇಳ್ತಿರ್ತಕ್ಕಂಥ ಮದನ್ನ ಸ್ವಂತ ತಾಯಿ ಯಾರು ಅನ್ನೋದನ್ನ ಪತ್ತೆ ಹಚ್ಚೇ ಬಿಡ್ತಾರೆ. ಇತ್ತ ಕಡೆ ವಿಜಯಾಂಬಿಕಾಗೆ ಗೊತ್ತಾಗ್ಬಿಡತ್ತೆ ಮದನ್ ಸುಬ್ಬು ಮತ್ತೆ ಶ್ರಾವಣಿ ಮನೆಗೆ ಹೋಗಿದ್ದಾನೆ, ಅವರ ಜೊತೆ ಕೈ ಜೋಡಿಸ್ಬಿಟ್ಟಿದ್ದಾನೆ ಅಂತ. ಹಾಗಾಗಿ ಇಲ್ಲಿ ಮದನ್ನ ಎದುರುಗಡೆ ನಿಂತು ಪ್ರಶ್ನೆ ಮಾಡ್ತಿದ್ದಾರೆ, ಎಲ್ಲಿ ಹೋಗಿದ್ದೆ ನೀನು? ಸುಬ್ಬು ಶ್ರಾವಣಿ ಮನೆಗೆ ಹೋಗಿದ್ದೆ ಅಲ್ವಾ, ನನಗೆಲ್ಲ ಕೂಡ ವಿಷಯ ಬಂದು ಮುಟ್ಟಿದೆ. ನನ್ನ ಜೊತೆಯಲ್ಲಿ ಇಟ್ಕೊಂಡು ನನ್ನ ಮಗನಾಗಿ ನನ್ನ ಎದುರುಗಡೆ ಪಾರ್ಟಿ ಅವರಿಗೆ ನೀನು ಹೆಲ್ಪ್ ಮಾಡ್ತಿದ್ಯಲ್ಲ ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸ್ಬಿಡ್ತಾರೆ. ಬಟ್ ಇಲ್ಲಿ ನಿಜಕ್ಕೂ ಈಕೆ ನನ್ನ ತಾಯಿ ಅಲ್ಲ ಅನ್ನೋದು ಗೊತ್ತಿದ್ರು ಕೂಡ ಮದನ್ ಮಾತನಾಡದೆ ಮೌನವಾಗಿರ್ಬೇಕಾಗಿದೆ. ಇದರ ನಡುವೆ ಮದನ್ಗೆ ನಿನ್ನ ತಾಯಿ ಯಾರು ಅನ್ನೋದು ಗೊತ್ತಾಗಿದೆ ಅನ್ನೋ ವಿಷಯವನ್ನ ತಿಳಿಸಿ ಆತನನ್ನ ಕರೆದುಕೊಂಡು ಬಂದು ಹಾಸ್ಪಿಟಲ್ಗೆ ಬರ್ತಾರೆ. ಇಲ್ಲೇ ನಿನ್ನ ಅಮ್ಮ ಇರುವುದು ಅಂತ ಹೇಳ್ತಾರೆ. ಫೈನಲಿ ಅಲ್ಲಿಗೆ ಬಂದಂತ ಮದನ್ ಅಲ್ಲಿ ತುಂಬಾ ಜನ ಇದ್ದಾಗ ಅಲ್ಲಿ ನನ್ನ ತಾಯಿ ಯಾರು ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ. ಆಕೆನೆ ನಿನ್ನ ತಾಯಿ ಅಂತ ಒಂದು ತಾಯಿಯನ್ನ ತೋರಿಸ್ತಾರೆ. ಫೈನಲಿ ಅವರೇ ಮದನ್ನ ಹೆತ್ತ ತಾಯಿ ಆಗಿರ್ತಾರೆ. ಈ ಸ್ಥಿತಿಗೆ ಹೋಗಿರೋದಕ್ಕೆ ಕಾರಣನೇ ವಿಜಯಾಂಬಿಕಾ ಅನ್ನೋ ವಿಷಯ ಮದನ್ಗೆ ಗೊತ್ತಾಗತ್ತಾ. ಈ ಕಡೆ ಪದ್ದು ಅವರು ಒಂದು ಮಾತನ್ನ ಹೇಳ್ತಿದ್ದಾರೆ, ಇಲ್ಲಿ ಖಂಡಿತ ವಿಜಯಾಂಬಿಕಾ ಮದನ್ನ ಹೆತ್ತ ತಾಯಿ ಅಲ್ಲ ಅಂತ ಹೇಳಿದ ಮೇಲೆ ಖಂಡಿತ ಮದನ್ ಕತ್ತಿಯನ್ನ ಕೂಡ ಆಕೆ ಮುಗಿಸ್ತಾಳೆ ಅಂತ ಹೇಳ್ತಿದ್ದಾರೆ. ಫೈನಲಿ ವಿಜಯಾಂಬಿಕಾ ಮದನ್ ಕತ್ತಿಯನ್ನ ಮುಗಿಸ್ಲಿಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋ